ನಮ್ಗೆ ದರ್ಶನ ಎಲ್ಲ ಆಯ್ತು. ಹೇಗೆ ಅನ್ನಿಸ್ತು? ಡ್ರೈ ಫ್ರೂಟ್ಸು ಬಾದಾಮ್ ಮೇಲೆ ಕೊಟ್ಟಿದ್ದೆ ಹೇಳಿದ್ರಲ್ಲ, ಅದೇನು ಕೊಟ್ಟಿಲ್ಲ, ಬೇಳೆಕಾಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ವಿ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ಫುಲ್ ನೋಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ಗೋಸ್ಕರ ನಾವು ಬೆಳಗಿನ ಜಾವ 5:15ಗೆ ಹೊರಡಬೇಕು ಅಂತ ಅಂದ್ಕೊಂಡು 5:30 ಅಷ್ಟರಲ್ಲಿ ಬಸ್ ಹತ್ಕೊಂಡು ಬಂದು ಮೋಸ್ಟ್ಲಿ 6:15ಗೆಲ್ಲ ನಾವು ಅಲ್ಲಿದ್ವಿ. 6:15ಗೆಲ್ಲ ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ವಿ. ಲಾಗಿಗೆ ಅದು ನನ್ನ ಸಣ್ಣ ತೋರ್ಸು. ಹೆಂಗೆ ಅನಿಸ್ತೈತೆ ಆಂಟಿ ನಮ್ಮ ಯೂಟ್ಯೂಬ್ ಚಾನಲ್? ಚೆನ್ನಾಗಿದೆ, ಸ್ವಲ್ಪ ಜೋರಾಗಿ ಒಳ್ಳೇದಾಗಲಿ. ನಮ್ಮ ಹತ್ರ ಮೈಕಿಲ್ಲ, ಮೈಕ್ ತಗೊಂಡೊಂದು ಇನ್ನು ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ. ಚಾಮುಂಡೇಶ್ವರಿ ಒಳ್ಳೆ ಲೈಕ್ ಕೊಟ್ಟು, ಲೈಕ್ಸ್ ಕೊಟ್ಟು ಶೇರ್ ಆಗಿ. ಇಲ್ಲಿ ಬಂದು ನೋಡಿದ್ರೆ ಏನಿಷ್ಟು ಜನ ಮೆಟ್ಲು ಹತ್ತಕ್ಕೇ ಕಾಯ್ತಾ ಇದ್ದಾರಲ್ಲಪ್ಪ ಅಂತ ಅನಿಸ್ತು. ಫುಲ್ ಅಷ್ಟೊಂದು ರಶ್ ಇತ್ತು. ಅಷ್ಟೊಂದು ರಶ್ ಇದ್ರೂ ಜೈ ಅಂತ ಕೈ ಮುಕ್ಕೊಂಡು ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ವಿ. ಅವ್ರು ಇಟ್ಕೊಂಡ್ರು ತೆಗೀರಿ ಮೊದಲು. ಏನು ಹಾಕ್ಸ್ಕೊಡೋದು ಹೊರಗಡೆ. ಅದೇ ನೀವು ಬೇಗ ಹೋಗಿದ್ದೀರ ಕೊಡಲ್ಲ, ಅವ್ರು ಈಗ ಹೋದವ್ರು ಕೊಡ್ತಾರೆ, ನೀವು ನೈಟ್ ಹತ್ತಿದ್ದೀರಲ್ಲ. ನೋಡಕ್ಕ ತೆಗಿ. ನಾನು ಬೇಗ ಹತ್ಕೊಂಡು ನಂದಿ ಹತ್ರ ಬಂದು ನಿಂತ್ಕೊಂಡೆ. ಇನ್ನೂ ಅಕ್ಕ ಮತ್ತು ಆಂಟಿ ಯಾರೂ ಬರಲಿಲ್ಲ ಅಂತ ಅವ್ರಿಗೋಸ್ಕರ ವೆಯ್ಟಿಂಗ್ ಇಲ್ಲಿ. ಇಲ್ಲಿ ಬಂದು ನೋಡಿದ್ರೆ ಈ ಹುಡುಗನ ಮಾತಂತೂ ಕೇಳಿಸ್ಕೊಳ್ಳಿ ನೀವೇ. ನೀವ್ ಹೇಳಲ್ಲ ಆಂಟಿ, ಇನ್ನೊಬ್ರು ನಿಮ್ ತರ ಇರ್ಬೇಕಲ್ಲ ಎಲ್ರೂ. ಅಯ್ಯ ಇರಲ್ಲ ಯಾರು. ಬನ್ನಿ
ಈಗ ಹೋಗಿ ಅಂತ ಆರಾಮಾಗಿ ದರ್ಶನ ಮಾಡಿ ಮೊದಲು ಕರ್ಕೊಂಡು ಹೋಗಿ ಗದ್ದೆಲೆ ಮಾಡ್ಬಿಟ್ಟು ಅದಕ್ಕೊಂಚೂರು ನಿಂಬೆಣ್ಣು ಸುಣ್ಣ ಹಾಕಿ ಕುಂಕುಮ ಆಯ್ತದೆ ಅದಕ್ಕೆ ತಾವನ್ನೇ ಆಂಟಿ ಸಿಗರೆಟ್ ಮೇಲೂ ಕ್ಯಾನ್ಸರ್ ಬರ್ತದೆ ಅಂತ ಹಾಕ್ತಾರೆ ಸಿಗರೆಟ್ ಅಲ್ವಾ ನಿಮ್ಗೆ ಗೊತ್ತಿಲ್ಲ ಅದು ಕೆಮಿಕಲ್ ಅಂತ ಅದು ಕೆಮಿಕಲ್ ಕುಂಕುಮ ಹಲೋ ಹಲೋ ಬನ್ರಿ ರೇ ಬನ್ನಿ ಹಲೋ ಹೇಳು ಫೋನ್ ಮಾಡಿದಲ್ಲ ಬೆಟ್ಟ 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 ಬನ್ನಿ ಮೇಡಮ್ ಇನ್ಮೇಲೆ ಮಾಡ್ಲಾ ಓರಿ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಇಲ್ಲಿ ಫೋಟೋಗ್ರಫಿ ಮಾಡಬೇಡಿ ಅಂತ ಹಾಕೋರೆ ನಾನು ಅದನ್ನೇ ಮಾಡ್ತಿದ್ದೀನಿ ಗುರು ಇಲ್ಲಿ ಆಂಟಿ ಹತ್ರ ನೋಡಿ ಆಂಟಿ ಕುತ್ಕೊಬಿಟ್ಟವ್ರೆ ಪಾಪ ಕೂತಿದ್ದೀನಿ ಅಂತಂದ್ರೆ ಅಷ್ಟು ವಾ ರಕ್ತ ಆಂಟಿ ಅದು ಹೇಗಿದೆ ವ್ಯೂ ಪಾಯಿಂಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ಕಾಣಿಸ್ತೈತೆ.
ಮಂಜು ಹೇಗೆ ಕಟ್ಕೊಂಡಿದೆ ನೋಡಿ, ಆ ಗೋಪುರನೇ ಸಹ ಕಾಣಿಸ್ತಾ ಇಲ್ಲ. ನಾವಲ್ಲಿಗೆ ರೀಚ್ ಆದಾಗ ಅದು 8 ಆಗಿತ್ತು. 8 ಆಗಿದ್ರು ಆ ರೀತಿ ಮಂಜು ಕಾಣಿಸ್ತಾ ಇದೆ, ಯಾಕಂದರೆ ಮಳೆ ಬರೋ ವಾತಾವರಣ ಇದ್ದಿದ್ದರಿಂದ. ನಾನೇ ಮಾತಾಡ್ತೀವಿ. ಮುಸ್ತಾರನ್ನೇ ಕರೀತೀನಿ, ನಾವೇ ಮಾತಾಡ್ತೀವಿ. ನಾನು ಮುಂದೆ ಬಿಟ್ಟು ನಾನು ಹಂಗೆ ಮಾಡ್ತಾ ಇದ್ದೀನಿ. ಅಲ್ಲ ದೊಡ್ಡದಾಗ ಕೇಳ್ಬೇಕಿತ್ತು, ಎಲ್ಲ ಕಿತ್ತು ಕೊಟ್ಬಿಟ್ಟ. ಯಾರೋ ಇವು ಮಾತ್ರ ಬೇಗ ದರ್ಶನ, ಇದವರೆಲ್ಲ ಸೈಲೆಂಟ್. ಕೊಟ್ರೆ ಆಗ್ತಾವಿಲ್ಲ ಅಂದ್ರೆ ಏನು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ನೀರೇ ಗತಿ ಇಲ್ಲ ಅಲ್ಲಿ, ನೀರೇ ಕೊಡ್ತಾ ಇಲ್ಲ ಅಲ್ಲಿ. ಅಲ್ಲ ನೀರೇ ಗತಿ ಇಲ್ಲ. ಎಲ್ಲ ಮನೆಗೆ ಅದೇ ಅವ್ರು ಮಾತ್ರ ದರ್ಶನ ಮಾಡಿ ಭದ್ರ ಗಿಡಕ್ಕೋ ಬಂದ್ಬಿಡ್ತಾರೆ. ಅಯ್ಯೋ ಬಂತು ಕಷ್ಟ. ನಿಮ್ಗೇನು ಚೇರ್ನ ಕೂತಿದ್ದೀರಿ? ಅಷ್ಟೊಂದು ಜನ ಗುರು, ಆಷಾಢ ಶುಕ್ರವಾರ ಅಂತ. ಅದು ಇಲ್ಲಿದ್ದವರೆಲ್ಲ ಬರೀ ಬೆಟ್ಟ ಹತ್ಕೊಂಡು ಬಂದವ್ರೆ. ಬೆಟ್ಟ ಹತ್ಕೊಂಡು ಬಂದವ್ರಿಗೇ ಎಲ್ಲ ಸೌಲಭ್ಯಗಳಿದೆ, ಬೇಗ ದರ್ಶನ ಆಗುತ್ತೆ ಅಂತ ಹೇಳಿದ್ರು ಕೂಡ ಇಷ್ಟೊಂದು ಜನ ಬಂದವರು ಬೆಟ್ಟ ಹತ್ಕೊಂಡು. ನಾವೇ ಲಿಟ್ರಲಿ ಬೆಳಿಗ್ಗೆ 8:30 ನಿಂತವರು, ನಾವು ಆಚೆ ಬಂದಾಗ 4:15 ನಮಗೆ ದರ್ಶನ ಆದಾಗ. ಊಟನೂ ಇಲ್ಲ, ಏನೂ ಇಲ್ಲ, ಏನು ವ್ಯವಸ್ಥೆನೂ ಸರಿಗಿಲ್ಲ ಅಂತಲೇ ಎಷ್ಟೊಂದು ಜನ ಬಂದು ಹೇಳಿದ್ರು. ಸೊ ಮುಂದೆ ಹೋಗ್ತಾ ನೋಡಿ ವ್ಲಾಗಲ್ಲಿ ಯಾರ್ಯಾರು ಬಂದು ಏನೇನು ಮಾತಾಡಿದ್ರು ಅಂತ. ಸುಮಾರು ಜನ ಬಂದು ಮಾತಾಡೋರೆ, ಬಟ್ ಅವ್ರು ಯಾರೂ ನಮಗೆ ಅಷ್ಟು ಪರಿಚಯ ಇರಲಿಲ್ಲ. ಕೊನೆಯಲ್ಲೆಲ್ಲ ಮುಗಿಸ್ಕೊಂಡು ಬಂದು ಈ ಮಡ್ಲಕ್ಕಿ ಒಂದೇ ನಮಗೆ ಸಿಕ್ಕಿದ್ದು ದೇವಸ್ಥಾನದಲ್ಲಿ ಪ್ರಸಾದ ಅಂತ. ಮಡ್ಲಕ್ಕಿ ಬಿಟ್ಟು ಇನ್ನೇನೂ ಕೊಡಲಿಲ್ಲ ಗುರು. ಸರಿ ಆಯಿತು ಅಂತ ದಾಸೋಹದ ಹತ್ರನಾರು ಹೋಗಿ ಊಟ ಮಾಡ್ಕೊಂಡು ಬರೋಣ. ಬೆಳಗ್ಗೆ ತಿಂಡಿನೂ ಇಲ್ಲ, ಮಧ್ಯಾಹ್ನ ಊಟನೂ ಇಲ್ಲ. 8:30 ನಿಂತವರು ನಾವು ಅಂತ ಹೋದರೆ ಅಲ್ಲಿ ದಾಸೋಹದ ಹತ್ರ, ಅಲ್ಲೂ ಊಟ ಖಾಲಿ. ಅಟ್ಲೀಸ್ಟ್ ನೀಟಾಗಿ ಹೇಳಿ, ಇಲ್ಲ ಅವರಾದರೂ ಅಲ್ಲಿ ಸೆಕ್ಯೂರಿಟೀಸ್ಗಳಾದರೂ ಇಲ್ಲ ಊಟ ಖಾಲಿಯಾಗಿದೆ ಅಂತ ಹೇಳಲಿಲ್ಲ. ನಾವು ಹೋಗಿ ವಾಪಸ್ ಬಂದು ತಿರ್ಗಿ ಅಲ್ಲಿ ಎಲ್ಲರೂ ಹೋಟ್ಲಲ್ಲಿ ತಿನ್ಕೊಂಡು ಬಂದ್ವಿ. ನಾವೇನಲ್ಲಿ ಬಾದಾಮಿ ಅಲ್ಲಿ ಕೊಡ್ತಾರೆ ಅಥವಾ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಅಂತ ಅಲ್ಲಿ ಹೋಗಲಿಲ್ಲ. ವರ್ಷ ಹೋಗೋರು ಹೋಗ್ತಾನೆ ಇರ್ತಾರೆ. ಇದೆಲ್ಲ ಮುಗೀತು. ಇವಾಗ ವಾಪಸ್ ರಿಟರ್ನ್ ಬೆಟ್ಲಿಳಿತಾ ಇದ್ವಿ. ರಿಟರ್ನ್ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಬರೋರೆಲ್ಲ ಬರಬೇಡಿ, ಆಷಾಢ ಮುಗಿಸ್ಕೊಂಡು ಬನ್ನಿ. ಈಗ ಬನ್ನಿ, ಈಗ ಬರಬೇಡಿ. ಈಗ ಫುಲ್ ಖಾಲಿ ನೋಡಿದ್ರ ಖಾಲಿ ಇವಾಗ. ಈ ಖಾಲಿ ಆದ್ರೆ ಅಲ್ಲಿ ದರ್ಶನ ಮಾಡಿಸೋದೆ. ಯಾರು ದರ್ಶನ ಎಷ್ಟೊತ್ತಿಗೆ ಆಗುತ್ತೆ? 8 ಗಂಟೆ ಆಯ್ತು. ಅದು ಫುಲ್ಲು ಎಲ್ಲ ಖಾಲಿ ಅಲ್ಲ. ಅಲ್ಲಲ್ಲ, 2:00 ಆಗುತ್ತೆ. ಬಂದ್ರೆ ಈಗ ಬಂದ್ರೆ ಬೇಗ ಆಗೋಗುತ್ತೆ.
ಈಗಾಗುತ್ತೆ ಆದ್ರೆ ಏನು ಎಕ್ಸ್ಪೆಕ್ಟೇಷನ್ 4 ಹೋಗೋಷ್ಟೇ 2 ಅವರ್ ತಗೊಂತು. ನೀವು ಎಷ್ಟು ಅವರ್ ಬಂದಿದ್ದು? ನಾವು 11:45 ನಿಂತಿದ್ದು. ಯಾವಾಗ? ಬೆಳಗ್ಗೆ ಈಗ ದರ್ಶನ ಮಾಡ್ಕೊಂಡು ಬಂದಿದ್ದು 4:15 ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಅದಕ್ಕೆ ನಾವು ಇದೊಂದು ಕೊಟ್ಟವ್ರೆ ಮಡ್ಲಕ್ಕಿ ಅಂತ. ಏನಾಗಿಲ್ವಂತೆ? ನಮ್ಗೆ ದರ್ಶನ ಎಲ್ಲ ಆಯ್ತು. ಹೇಗನ್ನಿಸ್ತು? ಡ್ರೈ ಫ್ರೂಟ್ಸು ಬಾದಾಮ್ ಮೇಲ್ ಕೊಟ್ಟಿದ್ದೆ ಹೇಳಿದ್ರಲ್ಲ, ಅದೇನು ಕೊಟ್ಟಿಲ್ಲ, ಬೇಳೆಕಾಳು. ಎಲ್ಲ ಬರೀ ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟವ್ರೆ. ಪ್ರಸಾದನೂ ಸಿಕ್ಕಿಲ್ಲ, ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲ. ಆಮೇಲೆ ಕಾಲ್ನಡಿಗೆ ನೇರವಾಗಿ ದರ್ಶನ ಮಾಡಿಸ್ತಾರೆ ಅಂತ ಹೇಳಿದ್ರು, ಅದು ಬರೀ ಸುಳ್ಳು. ಸಿಕ್ಕಾಪಟ್ಟೆ ಹಿಂಸೆ ಆಗಿದೆ. ನೀರ್ ವ್ಯವಸ್ಥೆ ಇಲ್ಲ. ಎಷ್ಟು ಅವರ್ ದರ್ಶನಕ್ಕೆ ದರ್ಶನ ನಿಂತ್ಕೊಂಡ್ರಿ? 7 ಅವರ್ ಆಯ್ತು. ಎಷ್ಟೊತ್ತಿಗೆ ಬಂದ್ರಿ? ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದು ನಾವು. ಈಗ ದರ್ಶನ ದರ್ಶನ ಆಗಿದ್ದು ಮುಗಿಸ್ಕೊಂಡು 4 ಹೋಗ್ತಾ ಗಂಟೆಗೆ. ಇದ್ದೀರಾ? ಬೆಳಿಗ್ಗೆನೆ ಮೊದ್ಲೇ ಚೆನ್ನಾಗಿತ್ತು. ಇದಕ್ಕಿಂತ 2-3 ವರ್ಷ ಮೊದ್ಲೇ ಚೆನ್ನಾಗಿತ್ತು. ನಾವು ಯಾವ ವರ್ಷನೂ ಈ ತರ ಈ ವರ್ಷ ಹಿಂಸೆ ಎಲ್ಲ ಪಟ್ಟಿರ್ಲಿಲ್ಲ ನಾವು. ಈ ಸರಿ ಸಖತ್ ಹಿಂಸೆ ಆಯ್ತು. ಮೈಸೂರು ಡಿಸಿ ಅವ್ರಿಗೆ ಮಾತಾಡ್ದವ್ರು ಯಾರು? ಹೌದು. SP ಅವರೆಲ್ಲ ಇದು ಮಾಡಿರೋದು. ಆಮೇಲೆ ಪ್ರಾಧಿಕಾರದ ಇವರು ಅವರೇ ಮಾತಾಡೋದು. ನಾವು ಅರ್ಧ ಗಂಟೆ 8 ಗಂಟೆಗೆ ನಿಂತ್ಕೊಂಡೆ, ಅರ್ಧ ಗಂಟೆಗೆ ಇಳಿತಾನೆ, 8:15 ಇಳಿತಾನೆ ಇದೀವಿ ಈಗ. ಶಕ್ತಿ ಬರ್ಲಿ ಅಲ್ಲೋಗಿ ನಿಂತ್ಕೊಳ್ಳಿ ಅಂತ ಎಲ್ಲರೂ 6 ಅವರು 7 ಅವರ್ ನಿಂತ್ಕೊಳ್ಳಿ, ಬೆಟ್ಟ ಎತ್ಕೊಂಡ್ ಬಂದಿ ಅಂತ ಶಕ್ತಿ ಕೊಟ್ಟಿದ್ದು. ಪಾಪ ಅರ್ಧ ಗಂಟೆ ಕೊಡಕ್ ಗೊತ್ತೈತೆ ಅವ್ರಿಗೂ, ಅರ್ಧ ಗಂಟೆಗೆ ಮಾಡಿ ಕಳ್ಸಕ್ಕಾಗಲ್ಲ. ಅಕ್ಕ ಮೈಸೂರು ಎಲ್ಲ ವರ್ಷ ಇಷ್ಟೇ ಜನ ಅಕ್ಕ.